ಸೊ ನಿಮ್ಮ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮೆಡಿಟೇಷನ್ ಹೆಂಗ್ ಬಂದ್ರಿ, ಯಾರಿಂದ ಬಂದ್ರಿ, ಮತ್ತೆ ನಿಮ್ಮ ವೃತ್ತಿ ಏನ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಸೊ ಸದ್ಯಕ್ಕೆ ನಾನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸ್ಟೂಡೆಂಟ್ ಆಗಿ ಓದ್ತಿರುವಾಗ ಚಿಕ್ಕ ವಯಸ್ಸಿಂದಾನು ಏನೋ ಇನ್ನರ್ ಅಲ್ಲಿ ಏನೋ ಒಂದು ಸರ್ಚ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಬಟ್ ಅದಕ್ಕೆ ಎಲ್ಲಿ ರೈಟ್ ಮಾಸ್ಟರ್ ಇದ್ದಾರೆ, ರೈಟ್ ಗೈಡೆನ್ಸ್ ಎಲ್ಲಿ ತಗೋಬೇಕಂತ ಗೊತ್ತಿಲ್ಲ. ಸೊ ಆ ಒಂದು ನಾನು ಇಂಜಿನಿಯರಿಂಗ್ ಓದೋವಾಗ ಸೊ ಆಲ್ಮೋಸ್ಟ್ ಒಂದು ಕ್ಲಾರಿಟಿ ಇಲ್ಲ ಲೈಫಲ್ಲಿ, ಫೀಲ್ಡ್ ಚೂಸ್ ಮಾಡ್ಕೋಬೇಕು ಅನ್ನೋ ಕ್ಲಾರಿಟಿ ಇರಲಿಲ್ಲ. ಸೊ ಅವಾಗ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನಾನು ಲೈಕ್ ಫ್ಯೂ ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟು ಮನೇಲಿ ಇದ್ದೆ ನಾನು. ಸೊ ಅವಾಗ ಯೋಗ ಮಾಡ್ಬೇಕಾ ಇಲ್ಲ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಯೋಗ ಆದ್ರೂ ಟ್ರೈ ಮಾಡೋಣ ಸೊ ದಟ್ ನಮ್ಮ ಮೈಂಡ್ಗೆ ಒಂದು ಕ್ಲಾರಿಟಿ ಬರುತ್ತೆ ಅನ್ನೋ ಈ ಥಾಟ್ ಪ್ರೊಸೆಸ್ ಅಲ್ಲಿ ಇರುವಾಗ ನಮ್ಮ ಮನೆ ಹತ್ರ ನಮ್ಮ ಪಕ್ಕದ ಮನೆಯಲ್ಲಿ ಮೆಡಿಟೇಷನ್ ಕ್ಲಾಸ್ ಸಿಕ್ಕಿದ್ರು. ಅಲ್ಲಿ ಬಳ್ಳಾರಿಯಿಂದ ಗೀತಾ ಮೇಡಮ್ ಬಂದಿರು ಬೆಂಗಳೂರಿಗೆ. ಸೊ ಅವ್ರು ಮೆಡಿಟೇಷನ್ ಸೆಷನ್ ಅಟೆಂಡ್ ಆದಾಗ ನನಗೆ ಮೆಡಿಟೇಷನ್ ಸ್ಟಾರ್ಟ್ ಆಯ್ತು ಸರ್. ಸೊ ಬಟ್ ಅದಕ್ಕಿಂತ ಮುಂಚೆ ಒಂದ್ಸತಿ ನಾನು ಲೈಕ್ 9th ಕ್ಲಾಸ್ ಓದ್ತಾ ಇರುವಾಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಕಾಲಹಸ್ತಿಗೆ ಹೋಗಿದ್ದೆ. ಸೊ ಅಲ್ಲಿ ಜಸ್ಟ್ ಮೆಡಿಟೇಷನ್ ಅಂದ್ರೆ ಅಬ್ಸರ್ವ್ ದ ಬ್ರೆತ್, PSSM ಬಗ್ಗೆ ಏನು ಗೊತ್ತಿಲ್ಲ. ಸೊ 10th ಕ್ಲಾಸ್ ಅಲ್ಲಿ ಎಲ್ಲ ನಾನು ಚೆನ್ನಾಗಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದಾಗ ನಂಗೆ 90% ಬಂತು. ಬಟ್ ಯಾವಾಗಾರೆ ಕಾಲೇಜ್ 10th ಕ್ಲಾಸ್ ಬಿಟ್ಟು 11th 12th PUC ಹೋದ್ನೋ ಕಂಪ್ಲೀಟ್ ಆಗಿ ಮರ್ತೋದೆ. ಸೊ ಮತ್ತೆ ಯಾವಾಗಾರೆ ಇಲ್ಲಿ ಇಂಜಿನಿಯರಿಂಗ್ ಟೈಮಲ್ಲಿ ಫಸ್ಟ್ ಟೈಮ್ ಕುತ್ಕೊಂಡು ಅವಾಗಲೇ ಕನೆಕ್ಟ್ ಆಯ್ತು ನನಗೆ ಇಮಿಡಿಯೇಟ್ ಆಗಿ ಮೆಡಿಟೇಷನ್ ತುಂಬಾ ಹೆಲ್ಪ್ಫುಲ್, ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಫೀಲಿಂಗ್ ಬಂತು. ಅವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ವಂಡರ್ಫುಲ್. ಸೊ ಥ್ಯಾಂಕ್ ಯು ವಿಶ್ವ ಅವರೇ. ಎಸ್ ವಿಶ್ವ, ಸೊ ಯುವರ್ ಜರ್ನಿ, ನಿಮ್ಮ ಒಂದು ಧ್ಯಾನದ ಒಂದು. ಎಸ್ ಸರ್. ಸೊ ಧ್ಯಾನ ಮಾಡೋಕ್ಕಿಂತ ಮುಂಚೆ ತುಂಬಾ ಸೈಲೆಂಟ್, ಎಮೋಷನ್ಸ್ ಎಲ್ಲ ಕಂಪ್ರೆಸ್ ಮಾಡಿ ಇಟ್ಕೊಳೋದು, ಏನು ಶೇರ್ ಮಾಡಲ್ಲ, ಪೇರೆಂಟ್ಸ್ ಹತ್ರನೂ ಏನು ಶೇರ್ ಮಾಡ್ತಿರ್ಲಿಲ್ಲ. ಒಂದು ಇವಾಗ ಸ್ಟೇಜ್ ಮೇಲೆ ಬಂದು ಕುತ್ಕೊಂಡು ಏನೋ ಒಂದು ಮಾತಾಡ್ಬೇಕಂದ್ರೆ ಯಾರ ಹತ್ರ ಏನಾದ್ರು ಹಂಚ್ಕೋಬೇಕಂದ್ರೂ ಭಯ. ಸೊ ಅಷ್ಟು ಎಮೋಷನ್ಸ್ ನ ಸಪ್ರೆಸ್ ಮಾಡ್ಕೊಳೋದು, ಹಂಗೆ ತುಂಬಾ ಹೆವಿನೆಸ್ ಫೀಲ್ ಆಗ್ತಾ ಇತ್ತು ನನಗೆ. ಸೊ ಎಕ್ಸ್ಪ್ರೆಸ್ ಹೇಗ್ ಮಾಡ್ಬೇಕಂತ ಗೊತ್ತಿಲ್ಲ. ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ಏನ್ ಫೀಲ್ ಆಗ್ತಾರೆ. ಸೊ ಪೇರೆಂಟ್ಸ್ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆ ಒಂದು ಎಕ್ಸ್ಪ್ರೆಸಿವ್ ನೇಚರ್ ಇರ್ಲಿಲ್ಲ ನನ್ನಲ್ಲಿ, ತುಂಬಾ ಇಂಟ್ರೋವರ್ಟ್ ನೇಚರ್ ಇರ್ತಾ ಇತ್ತು. ಸೊ ಯಾವಾಗಾದ್ರೆ ಅದೇ ರೀತಿ ಮೆಡಿಟೇಷನ್ ಪರಿಚಯ ಆಯ್ತು, ಮತ್ತೆ ಲಾಟ್ ಆಫ್ ಕನ್ಫ್ಯೂಷನ್ಸ್. ಅಂಡ್ ಪ್ರತಿ ದಿವಸ ಧ್ಯಾನ ಮಾಡೋಕ್ಕಿಂತ ಮುಂಚೆ ಪ್ರತಿ ದಿವಸ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿ ಹರೇ ರಾಮ ಹರೇ ಕೃಷ್ಣ ಮಂತ್ರ 108 ಸತಿ ಓದಿ ಆಮೇಲೆ ನನ್ನ ವರ್ಕ್ನ ಡೇ ಟು ಡೇ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಮಾಡಿ ಒಂದು ಕಾಲೇಜ್ ಟೈಮ್ ಎಲ್ಲ ಬಂದಾಗ ಎಷ್ಟೋ ದೇವಸ್ಥಾನಗಳಿಗೆಲ್ಲ ಹೋಗಿ ಎಷ್ಟೋ ನನ್ನಲ್ಲಿ ಸ್ವಲ್ಪ ನೇಚರ್ ಇತ್ತು ಇಮಿಡಿಯೇಟ್ ಆಗಿ ಕೋಪ ಮಾಡ್ಕೊಳೋದು. ಅಂದ್ರೆ ಯಾವಾಗಾದ್ರೆ ನಾವು ಎಮೋಷನ್ ನ ಸಪ್ರೆಸ್ ಮಾಡ್ಕೋತಿರೋ ಅದು ಅವಾಗ ಶಾರ್ಟ್ ಟೆಂಪರ್ಮೆಂಟ್ ಬಂದ್ಬಿಡುತ್ತೆ, ಸಡನ್ ಕೋಪ ಮಾಡ್ಕೋಬಿಡ್ತೀರಿ. ಸೊ ಆ ತರ ಸಮ್ ನೇಚರ್ ಇತ್ತು ನನ್ನಲ್ಲಿ. ಪ್ರೆಷರ್ ಕುಕ್ಕರ್ ವಿಸಿಲ್ ಎಕ್ಸಾಕ್ಟ್ಲಿ ಅದನ್ನ ಬಿಟ್ರೆ ಹೆಂಗೆ ಸೊ ಆ ತರ ಆ ಒಂದು ನೇಚರ್ ಇತ್ತು. ಬಟ್ ಇದನ್ನ ಚೇಂಜ್ ಮಾಡ್ಕೊಳಕ್ ಏನು ಅಂತ ನಂಗೆ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ನಾನು ಐಡೆಂಟಿಫೈ ಮಾಡಿದೀನಿ ಸಮ್ ಬಿಹೇವಿಯರ್ ಪ್ಯಾಟರ್ನ್ ನನ್ನಲ್ಲಿ ಕರೆಕ್ಟ್ ಆಗಿಲ್ಲ, ನಾನು ಚೇಂಜ್ ಮಾಡ್ಕೋಬೇಕು. ಸೊ ಈ ಪ್ರಯತ್ನದಿಂದ ಎಷ್ಟೋ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಒಂದು ಸ್ನಾನ ಮಾಡೋದು, ಮತ್ತೆ ತಾಯ್ತ ಕಟ್ಕೊಳೋದು, ಸೊ ಇದೆಲ್ಲ ಮಾಡಿದೀನಿ. ಮಾಡಿ ಮನೆಗೆ ಬಂದ್ರೆ ಮತ್ತೆ ಅದೇ ನೇಚರ್ ಇದೆ ನನ್ನಲ್ಲಿ, ನೇಚರ್ ಚೇಂಜೇ ಆಗಿಲ್ಲ. ಇನ್ನು ಎಷ್ಟು ಜನ ಇದ್ದೀರಾ ಇಲ್ಲಿ ಈ ತರ ಮಾಡೋರು, ತಾಯ್ತ ಕಟ್ಕೊಳ್ಳೋದು? ಸೊ ಇದೆಲ್ಲ ಮಾಡು ಏನ್ ಚೇಂಜ್ ಆಗ್ತಾ ಇಲ್ಲ, ನಂಗೆ ಏನ್ ದಾರಿ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಸೊ ಇದೇ ಮತ್ತೆ ಕಾಲೇಜ್ ಹೋಗುವಾಗ ತುಂಬಾ ಕನ್ಫ್ಯೂಷನ್ಸ್, ಯಾವ ಫೀಲ್ಡ್. ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ, ಕ್ರಿಕೆಟ್ ಕೋಚಿಂಗ್ ಅಂದ್ರೆ ತುಂಬಾ ಇಷ್ಟ, ಮತ್ತೆ ಇಂಜಿನಿಯರಿಂಗು ಮಾಡ್ತಾ ಇದೀನಿ. ಸೊ 3 ಫೀಲ್ಡ್ ಅಲ್ಲೂ ಲೈಕ್ ಅಚೀವ್ಮೆಂಟ್ ಮಾಡ್ಬೇಕು, ಇರೋದೊಂದೇ ಲೈಫ್ ಇದ್ ನನ್ಗೆ, ಇದೇ ಲೈಫಲ್ಲಿ ನಾನೆಲ್ಲ ಅಚೀವ್ ಮಾಡ್ಬೇಕು. ಸೊ ಆ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಎಲ್ಲ ಅಚೀವ್ ಮಾಡಕ್ ಹೋದೆ, ಎಲ್ಲಾದ್ರಲ್ಲೂ ಫೇಲ್ ಆದೆ. ಸೊ ಫೇಲ್ ಆಗಿ ಯಾವಾಗ ಮನೇಲಿದ್ದು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅನಿಸ್ತಾ ಇತ್ತು ಫೇಲ್ ಆದಾಗ? ಆಬ್ವಿಯಸ್ಲಿ ಲೋ ಕಾನ್ಫಿಡೆನ್ಸ್ ಅನ್ನೋದು, ಡಿಪ್ರೆಷನ್ ಅನ್ನೋದು, ಕಾನ್ಫಿಡೆನ್ಸ್ ಇಲ್ಲ. ನನ್ನಿಂದ ಏನಾದ್ರು ಆಗತ್ತಾ ಆಗಲ್ವಾ ಅಂದ್ರೆ ಆಗತ್ತಾ ಆಗಲ್ಲ ಅನ್ನೋದಲ್ಲ, ನಂಗೆ ಎಲ್ಲೋ ನಂಗೆ ದಾರಿ ಬೇಕು, ಇದಕ್ಕೆ ಒಂದು ಸೀಕಿಂಗ್ ಅಂತ ಹೇಳ್ತಾರಲ್ಲ ಸರ್. ಸೊ ಹುಡುಕಾಟ ಅನ್ನೋದಿತ್ತು, ನಂಗೆ ರೈಟ್ ವೇ ಅನ್ನೋದು ಬೇಕು, ರೈಟ್ ಗೈಡೆನ್ಸ್ ಅನ್ನೋದು ಬೇಕು. ನಾನು ನಮ್ಮ ಸ್ಕೂಲ್ ಟೀಚರ್ಸ್ಗೆ ಅಪ್ರೋಚ್ ಮಾಡಕ್ ಟ್ರೈ ಮಾಡಿದೆ, ಯಾರು ಗೈಡ್ ಮಾಡ್ತಾರ ನನ್ಗೆ, ಗೈಡೆನ್ಸ್ಗೋಸ್ಕರ ಹುಡುಕ್ತಾ ಇದ್ದೆ ಸರ್. ಸೊ ಪತ್ರಿ ಸರ್ ಒಂದು ಸ್ಟೇಟ್ಮೆಂಟ್ ಹೇಳಿದಾರಲ್ಲ, ವೆನ್ ಅ ಸ್ಟೂಡೆಂಟ್ ಈಸ್ ರೆಡಿ ಮಾಸ್ಟರ್ ಅಪಿಯರ್ಸ್ ಅಂತ.
ಸೊ ಆ ರೀತಿ ಆ ಹುಡುಕಾಟದಲ್ಲಿ ನಂಗೆ PSSM ಪರಿಚಯ ಆಯ್ತು, ಪತ್ರಿ ಸರ್ ಪರಿಚಯ ಆದ್ರು. ಸೊ ಯಾವಾಗಾದ್ರೆ PSSM ಪತ್ರಿ ಸರ್ ಪರಿಚಯ ಆದ್ರೂ ನನ್ನ ಲೈಫ್ ಕಂಪ್ಲೀಟ್ ಟರ್ನ್ ಆಗೋಯ್ತು ಸರ್. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಪತ್ರಿ ಸರ್ ಫಸ್ಟ್ಲಿ. ಸೊ ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡಿದ್ದು ನನಗೆ ಪತ್ರಿ ಸರ್ ಒಂದು ಆಡಿಯೋ ಇದೆ ಸರ್, PSSmovement.org ಅನ್ನೋ ವೆಬ್ಸೈಟ್ ಅಲ್ಲಿ ಪತ್ರಿ ಸರ್ ಅವ್ರ ಎಷ್ಟೋ ಆಡಿಯೋಸ್ ಇದೆ. ಅದರಲ್ಲಿ ಒಂದು ಸಂಕಲ್ಪ ಶಕ್ತಿ ಅಂತ ಒಂದು ಆಡಿಯೋ ಇದೆ ಸರ್. ಸೊ ಆಡಿಯೋದಲ್ಲಿ ಸರ್ ಕ್ಲಿಯರ್ ಆಗಿ ತಿಳಿಸ್ತಾರೆ, ಪ್ರತಿಯೊಬ್ಬರಿಗೂ ಎಷ್ಟೋ ಜನ್ಮ ಇದೆ, ಇದೊಂದೇ ಜನ್ಮ ಅಲ್ಲ. ನನ್ ಧ್ಯಾನಕ್ಕಿಂತ ಮುಂಚೆ ಇರೋ ಒಂದು ಜ್ಞಾನ ಏನಂದ್ರೆ ಇದು ಒಂದೇ ಜನ್ಮ, ನನ್ಗೆ ಎಲ್ಲ ಇದ್ರಲ್ಲಿ ಅಚೀವ್ ಮಾಡ್ಬೇಕು. ಬಟ್ ಯಾವಾಗಾದ್ರೆ ಸರ್ ಆಡಿಯೋ ಕೇಳಿದ್ನೋ ಸರ್ ಕ್ಲಿಯರ್ ಆಗಿ ತಿಳಿಸ್ತಾರೆ, ಎಷ್ಟೋ ಜನ್ಮಗಳಿದೆ, ಒಂದು ಜನ್ಮದಲ್ಲಿ ಒಂದು ಫೀಲ್ಡ್ ನ ನೀವು ಚೂಸ್ ಮಾಡ್ಕೊಂಡು ಅದ್ರಲ್ಲಿ ಮಾಸ್ಟ್ರಿನ ಅಚೀವ್ ಮಾಡ್ತಾ ಬೇರೆ ಫೀಲ್ಡ್ಸ್ ನ ಬೇಕಾದ್ರೆ ನೀವು ಸಕ್ಸಸ್ ಅಚೀವ್ ಮಾಡ್ಬೋದು. ಏನು ಸಕ್ಸಸ್ ಕಂಡ್ಕೊಂಡ್ರಿ ನೀವು ಧ್ಯಾನಕ್ಕೆ ಬಂದ ಮೇಲೆ ಏನ್ ಅನಿಸ್ತು? ಸೊ ಯಾವಾಗಾದ್ರೆ ನಾನು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡೋದು ನಂಗೆ ಕ್ಲಾರಿಟಿ ಬಂತು, ಓಕೆ ನಾನು ಇವಾಗ 3 ಫೀಲ್ಡ್ಸ್ ಅಲ್ಲಿ ಇದೀನಿ, ನಾನು ಒಂದು ಫೀಲ್ಡ್ ನ ಚೂಸ್ ಮಾಡ್ಕೋಬೇಕು ಅಂತ. ಸೊ ಅವಾಗ ನಾನು ಇಂಜಿನಿಯರಿಂಗ್ ಫೀಲ್ಡ್ ನ ಚೂಸ್ ಮಾಡ್ಕೊಂಡೆ. 2 ಇಯರ್ಸ್ ನಾನು ಮನೇಲೇ ಇದ್ದೆ ಫೇಲ್ ಆಗಿ. ಬಟ್ ಯಾವತ್ತು ನನ್ಗೆ ನನ್ನ ಕೈಲಿ ಮಾಡಕ್ಕಾಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಮೆಡಿಟೇಷನ್ ಬಂದ್ಮೇಲೆ ಲೂಸ್ ಮಾಡ್ಕೊಂಡೇ ಇಲ್ಲ. ಸೊ ನನ್ ಗ್ರಾಫ್ ಹೆಂಗಿದೆ ಅಂದ್ರೆ ಸ್ಟಡೀಸ್ ಅಲ್ಲಿ 10th ಅಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ದೆ ಸರ್. ಸೊ ಹಿಂಗೆ ಮೇಲ್ಗಡೆ ಇತ್ತು ಮೆಡಿಟೇಷನ್ ಮಾಡುವಾಗ, ಯಾವಾಗ ಮೆಡಿಟೇಷನ್ ಬಿಟ್ನೋ ಹಂಗೆ ಕೆಳಗಡೆ ಹೋದೆ. ಮತ್ತೆ ಯಾವಾಗ ಒಂದು ಮೆಡಿಟೇಷನ್ ಮತ್ತೆ ಪರಿಚಯ ಆಯ್ತು, ಅವಾಗಿಂದ ಒಂದು 8 ಸಬ್ಜೆಕ್ಟ್ಸ್ ಫೇಲ್ ಆಗಿ ಸ್ಟೂಡೆಂಟ್ ಆಗಿದ್ದು ನಾನು, ಯಾವಾಗ ಮೆಡಿಟೇಷನ್ ಪರಿಚಯ ಆಯ್ತು ಓದೋಕ್ಕಿಂತ ಮುಂಚೆ ಪ್ರತಿ ದಿವಸ ½ an hour ಮೆಡಿಟೇಷನ್ ಮಾಡೋದು, ಓದೋಕ್ ಸ್ಟಾರ್ಟ್ ಮಾಡೋದು. ಸೊ ಅವಾಗಿಂದ ಫೇಲ್ಯೂರ್ ಅನ್ನೋದೇ ನೋಡಿಲ್ಲ ನಾನು ಸ್ಟಡೀಸ್ ಅಲ್ಲಿ. ಎಜುಕೇಶನ್ ತುಂಬಾ ಅನುಕೂಲ. ಹೌದು, ಇಂಜಿನಿಯರಿಂಗ್ ಅಲ್ಲಿ ನಾನು ಫೇಲ್ ಆಗಿದ್ದವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ ಫೈನಲಿ. ಸೊ ದಟ್ಸ್ ಹೌ ಮೆಡಿಟೇಷನ್ ಹೆಲ್ಪ್ ಮೀ ಟು ಗೇನ್ ಕಾನ್ಫಿಡೆನ್ಸ್. ನಾವೇನೇ ಸ್ಥಿತಿಯಲ್ಲಿ ಇರ್ಬೋದು, ಡಿಪ್ರೆಷನ್ ಸ್ಟೇಟ್ ಅಲ್ಲಾದ್ರೂ ಇರ್ಬೋದು. ಸೊ ಯಾವಾಗಾದ್ರೆ ನಾನು ಮೆಡಿಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ, ನನ್ನ ಏನೇ ಬಿಹೇವಿಯರ್ ಪ್ಯಾಟರ್ನ್ಸ್ ಇತ್ತೋ, ವೆದರ್ ಇಟ್ ಈಸ್ ಸಪ್ರೆಸಿಂಗ್ ದ ಎಮೋಷನ್ಸ್, ಶಾರ್ಟ್ ಟೆಂಪರ್ನೆಸ್ ಆಗಿರ್ಬೋದು, ಎಲ್ಲ ಚೇಂಜ್ ಆಗೋಯ್ತು ಇಮಿಡಿಯೇಟ್ ಆಗಿ. ಸೊ ಯಾವಾಗಾದ್ರೆ ಇದೆಲ್ಲ ಚೇಂಜ್ ಆಯ್ತು, ನನ್ಗೆ ಈ ಪೂಜೆ ಮಾಡ್ಬೇಕು, ದೇವ್ರಿಗೆ ಹೋಗಿ ಬೇಡ್ಕೋಬೇಕು ಅನ್ನೋದು ಆಟೋಮೆಟಿಕ್ ಆಗಿ ನನ್ನಿಂದ ಹೊರಗಡೆ ಹೊಟ್ಟೋಯ್ತು. ನನ್ಗೆ ಯಾಕಂದ್ರೆ ನಂಗೆ ಅರ್ಥ ಆಯ್ತು, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ. ನಮ್ಮ ಅಂತರಂಗದಲ್ಲಿ ಹೇಗಿರುತ್ತೋ, ನಮ್ಮ ಅಂತರಂಗ ಪ್ರಪಂಚ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆಫ್ ನಮ್ಮ ಬಾಹ್ಯ ಪ್ರಪಂಚ ಬದಲಾಗಬೇಕಂದ್ರೆ ನಮ್ಮ ಅಂತರಂಗ ಪ್ರಪಂಚ ಚೇಂಜ್ ಆಗಬೇಕು. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಔಟರ್, ಯು ಹ್ಯಾವ್ ಟು ಚೇಂಜ್ ಯುವರ್ ಇನ್ನರ್. ಸೊ ಈ ಒಂದು ಕ್ಲಾರಿಟಿ ಬಂತು ಸರ್ ನನಗೆ. ವಂಡರ್ಫುಲ್ ವಂಡರ್ಫುಲ್. ಸೊ ಸ್ನೇಹಿತರೆ, ಇವರು ಒಬ್ಬ ವಿದ್ಯಾರ್ಥಿಯ ಜೀವನದಿಂದ ಧ್ಯಾನಕ್ಕೆ ಬಂದಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಒಂದು ವಿಷಯ, ಇನ್ನೂ ಸಾಕಷ್ಟು ಮೇಡಮ್ ಮಾತಾಡ್ತಾರೆ, ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತೆ ಅಂದರೆ ವಿದ್ಯಾರ್ಥಿನಿಯರು ಓದ್ತಾರೆ, ಆಮೇಲೆ ಏನಾಗುತ್ತೆ ಅಂದರೆ ಓದಿದ್ರು ಎಕ್ಸಾಮ್ ಹಾಲಲ್ಲಿ ನಾನು ಮರ್ತು ಬಿಟ್ರೆ ಅನ್ನೋ ಒಂದು ಆತಂಕ ಕಾಡುತ್ತೆ. ಓದಿದ್ರು ನಾನು ಸಾಕಷ್ಟು ಓದಿದ್ದೀರಾ ಇಲ್ವೋ ಅನ್ನೋದು ಒಂದು ತಳಮಳ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವರ ಮನಸ್ಸಿನ ಮೇಲೆ ತುಂಬ ಜಾಸ್ತಿ ಪರಿಣಾಮ ಮತ್ತು ಭಾರ ಬಿದ್ದು ಎಕ್ಸಾಮ್ ಹಾಲಲ್ಲಿ ಟೆನ್ಷನ್ ಮತ್ತು ಸ್ಟ್ರೆಸ್ಸು ಈ ಥರ ಎಲ್ಲ ಸ್ಟಾರ್ಟ್ ಆಗಿ ಅವರ ಪರ್ಫಾರ್ಮೆನ್ಸ್, ಅವರ ಸ್ಕೋರಿಂಗ್ ಆಗಿರಲಿ, ನೆನಪಿನ ಶಕ್ತಿ ಆಗಿರ್ಬೋದು, ಎಲ್ಲ ಕಳ್ಕೊತಾರೆ. ಸೊ ಏನಾಗುತ್ತೆ, ಯಾವಾಗ ಒಬ್ಬ ಮನುಷ್ಯ ವರ್ತಮಾನ ಕಾಲ ಬಿಟ್ಟು ಭವಿಷ್ಯಕ್ಕೆ ಜಾಸ್ತಿ ಹೋಗಿ ಆತಂಕವನ್ನು ಉಂಟು ಮಾಡೋದನ್ನು ಕಡಿಮೆ ಆಗುತ್ತೋ, ಆಟೋಮೆಟಿಕ್ ಆಗಿ ಏಕಾಗ್ರತೆ ಹೆಚ್ಚಾಯಿತು. ಸೊ ಅದರಿಂದ ಸಾಕಷ್ಟು ಪರಿವರ್ತನೆಗಳು ಬಂತು ಅಂತ ನಾನು ಭಾವಿಸ್ತೀನಿ. ಸೊ ತುಂಬಾ ಧನ್ಯವಾದಗಳು. ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ ಸರ್, ಯಾವಾಗಾದ್ರೆ ಸ್ಟೂಡೆಂಟ್ಸ್ ಮೆಡಿಟೇಷನ್ ಮಾಡ್ತಾರೋ, ಸೊ ಆಟೋಮೆಟಿಕ್ ಅವ್ರ ಮೆಮೊರಿ ಇನ್ಕ್ರೀಸ್ ಆಗೋದಾಗಿರ್ಬೋದು, ವೆದರ್ ಸ್ಪೋರ್ಟ್ಸ್ ಆಡಿದ್ರು ಆಗ್ಲಿ, ಅವ್ರ ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ತುಂಬಾ ಹೆಚ್ಚಾಗತ್ತೆ. ಅದ್ರ ಜೊತೆಗೆ ತುಂಬಾ ಸತಿ ಎಕ್ಸಾಮ್ಸ್ ಅಲ್ಲಿ ಏನ್ ಕ್ವಶನ್ ಬರುತ್ತೆ ಅನ್ನೋದು ಇಂಟ್ಯೂಷನ್ ನಮಗ್ ಬಂದ್ಬಿಡತ್ತೆ, ಇದು ಓದಿದ್ರೆ ಇದು ಬರ್ಬೋದು. ಅದೇ ರೀತಿ ತುಂಬಾ ಸತಿ ಆಗಿದೆ. ಸೊ ಮೆಡಿಟೇಷನ್ ಮಾಡಿ ಓದೋದ್ರಿಂದ ತುಂಬಾ ತುಂಬಾ ಅನುಕೂಲ ಇದೆ. ಸೊ ಪ್ರತಿಯೊಬ್ಬ ಯಂಗ್ಸ್ಟರ್ ಸಹ ಮೆಡಿಟೇಷನ್ ಮಾಡಿ ಓದಕ್ ಸ್ಟಾರ್ಟ್ ಮಾಡಿ. ಸೊ ಇದೊಂದು ಶೇರ್ ಮಾಡಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.